ಮೊದಲನೇದಾಗಿ ನಂದು ಫಸ್ಟ್ ಟೈಮ್ ಅಂದರೆ ಜನಗಳ ಜೊತೆ ಕುತ್ಕೊಂಡು ನೋಡಿದ್ದು ಈ ಪ್ರತಿ ಫ್ರೇಮ್ ಓಪನಿಂಗ್ ಒಂದು ಸ್ವಲ್ಪ ಭಯ ಆಗೋಯ್ತು ನನಗೆ. ಏನಪ್ಪ ಇಷ್ಟೊಂದು ಸೈಲೆಂಟ್ ಅಂದರೆ ಕತೆ ಕೇಳಿಸ್ಕೊತಾ ಇದ್ರು ಅಂತ. ಆಮೇಲೆ ಶುರುವಾಯಿತು ಎಲ್ಲ ಪಾತ್ರಗಳು ಮಜಾ ಇದೆ. ಬಟ್ ಎಲ್ಲದಕ್ಕಿಂತ ಹೇಳೋದಂದ್ರೆ ನಮ್ಮ ಮಹೇಶ್ ಅಣ್ಣ, ಆ ಅಣ್ಣ ನಿದ್ದೆ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ, ಸಿನಿಮಾ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಇನ್ನು ನಮ್ಮ ಅಣ್ಣ ಬರವಣಿಗೆ ಏನೋ ಹೇಳಬೇಕಾಗಿಲ್ಲ, ಅದ್ಭುತ ಬರವಣಿಗೆ. ಎಲ್ಲ ಪಾತ್ರಗಳು ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ, ಎಲ್ಲ ಕಾಮಿಡಿನೂ ವರ್ಕೌಟ್ ಆಗಿದೆ, ಕತೆ ಅಂತೂ ಸೂಪರಾಗಿದೆ. ಎಲ್ಲೂ ಅಂದರೆ ಒಂಚೂರು ಯಾಕೋ ಇದೊಂದು ಬೋರ್ ಆಗ್ತದೆ ಇರೋ ಹೊರಗಡೆ ಹೋಗ್ಬರೋಣ ಅನ್ನೋದು ಇಲ್ಲವೇ ಇಲ್ಲ. ಸಿನಿಮಾ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಸೂಪರಾಗಿದೆ. ನಂದು ಒಂದು ಪುಟ್ಟ ಪಾತ್ರ ಇದೆ. ಜನಗಳ ರಿಯಾಕ್ಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂದರೆ ನಾವೆಲ್ಲ ಕಾಯ್ತದೆ, ಒಬ್ಬ ಯಾರೇ ಕಲಾವಿದರಾಗಲಿ ನಮ್ಮ ಎಂಟ್ರಿ ಬಂದ ಕೂಡಲೇ ಜನ ಚಪ್ಪಾಳೆ ಶಿಲೆ ಹೊಡೆದ್ರೆ ಸಾಕಾಯ ನಮ್ಮ ಜೀವನ ಸಾರ್ಥಕ ಅನಿಸುತ್ತೆ. ಎಲ್ಲರೂ ನ್ಯಾಯ ಒದಗಿಸಿದ್ದಾರೆ, ಸೂಪರಾಗಿದೆ. ದಯವಿಟ್ಟು ಸಿನಿಮಾ ನೋಡಿ, 100% ಪೈಸಾ ವಸೂಲ್ ಸಿನಿಮಾ. ಲೋನು ಅವರೇ ಬಂದು ನಾನು ಕೊಡಿಸಿದ್ದಲ್ಲ, ಅವರೇ ಎಣ್ಣೆ ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಹೆಂಗೆ ಬೇಕೋ ಅವ್ರು ತಗೊಂಡಿದ್ದಾರೆ. ಥ್ಯಾಂಕ್ ಯು. 7 ವರ್ಷದ ಮುಂಚೆ ಬಚ್ಚೇಗೌಡನ ಮಗನ ಪಾತ್ರನೇ ಮಾಡಿದ್ದೆ. ಅವಾಗ ಸ್ವಲ್ಪ ಚಿಕ್ಕ ಹುಡುಗ, ಇನ್ನೂ ಚಿಗುರು ವಯಸ್ಸು. ಈಗ ಒಂಚೂರು ಬಲ್ತು. ಹೌದು, ಈಗ ನೀನು ನಾನು ಬಚ್ಚೇಗೌಡನ ಅಂತ ಹೇಳೋ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಫ್ರೇಮ್ ಟು ಫ್ರೇಮ್ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನಕ್ಕು ತೇಲಾಡ್ಬೋದು ಆ ಥರ ಕಾಮಿಡಿ. ಮಂಜಣ್ಣ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರವಿ ಸರ್ ಕೂಡ ಕ್ಲೈಮ್ಯಾಕ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದು, ಯಾಕೆಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಎಂಟ್ರಿ. ತುಂಬ ಚೆನ್ನಾಗಿ ಬಂದಿದೆ. ಮಹೇಶ್ ಅಣ್ಣನ ಶ್ರಮ ಇವತ್ತಿಗೆ ಫಲ ತುಂಬ ದೊಡ್ಡದಾಗಿ ಸಿಗಲಿ ಅಂತ ಕೇಳ್ಕೊತ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತ ಇದ್ದೀವಿ. ಸೀಕ್ವೆಲ್ ತುಂಬ ಚೆನ್ನಾಗಿರುತ್ತೆ ಪಾತ್ರದ. ಹೌದು, ಮುಂದಿನ ಅಯೋಗ್ಯ 3ಯಲ್ಲಿ ಯಾವ ಥರ ಇರುತ್ತೆ ನೋಡಬೇಕು ಸರ್. ಥ್ಯಾಂಕ್ ಯು. ಬಟ್ ಮಂಡ್ಯ ಸೊಗಡನ್ನು ತುಂಬ ಚೆನ್ನಾಗಿ ಹಿಡಿದಿದ್ರು ಬರವಣಿಗೆ. ಅಲ್ಲ, ಆ ಒಂದು ಸ್ಲ್ಯಾಂಗ್ನ ಬರೆಯೋದು ತುಂಬ ಕಷ್ಟ. ಬಟ್ ಮಹೇಶ್ ನನಗೆ ಇನ್ಪುಟ್ಸು ತುಂಬ ಚೆನ್ನಾಗಿ ಕೊಡೋರು. ಮತ್ತು ಮಹೇಶ್ ಕಟ್ಟಿದ ಕತೆ, ಅದಕ್ಕೆ ಚಿತ್ರಕಥೆ ಮತ್ತು ಇದು ತುಂಬಾ ವರ್ಕ್ ಆಯಿತು. ಮತ್ತು ಪಾತ್ರವರ್ಗ ತುಂಬ, ನಾನು ಸತೀಶ್ ಸರ್ಗೆ ಲಕ್ಕಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ದೇವರಾಜ್ ಸರ್ ಥರದ ಲೆಜೆಂಡು, ರವಿ ಸರ್ ಥರದ ಲೆಜೆಂಡು ಅವ್ರ ಜೊತೆ ಕೈಗೂಡಿಸಿರೋದು. ಮತ್ತು ಅಂಬರೀಷ್ ಅಣ್ಣನ ಒಂದು ಓಪನಿಂಗಿಂದ ಶುರುವಾಗುತ್ತೆ ಸಿನಿಮಾ. ಎಂಗೇಜಿಂಗ್ ಆಗಿದೆ. ಯೂಶ್ವಲಿ ನಾನು ನಿಮ್ಗಳನ್ನ ಅಬ್ಸರ್ವ್ ಮಾಡ್ತೀನಿ, ಕ್ಲೈಮ್ಯಾಕ್ಸ್ ಬರ್ತಾ ಇದ್ದಂಗೆ ಒಂದು 10 ನಿಮಿಷ ಇದ್ದಂಗೆ ಕ್ಯಾಮ್ರಾಗಳು ತೊಗೊಂಡು ಈಚೆಗೆ ಹೋಗ್ತೀರಾ, ಯಾಕೆಂದರೆ ನಿಮ್ಮ ಕೆಲಸ. ಬಟ್ ಈ ಸಿನಿಮಾದಲ್ಲಿ ನೀವುಗಳು ಕೂತಿದ್ರಿ, ಏನಾಗುತ್ತೋ ನೋಡೋಣ ಅಂತ. ಅಷ್ಟೇ ಎಂಗೇಜಿಂಗ್ ಆಗಿಟ್ಟಿದ್ದು. ಮತ್ತು ಚಾಲೆಂಜಿಂಗ್ ಆಗಿದ್ದಿದ್ದು ನಗಿಸೋದು. ಯಾಕೆಂದರೆ ಹಾಸ್ಯನ ಕ್ರೋಢೀಕರಿಸೋದು ತುಂಬ ಕಷ್ಟ. ಸ್ವಲ್ಪ ಹಂಗೆ ಹೋದರೂ ಅದು ಅಪಹಾಸ್ಯ ಆಗ್ಬಿಡುತ್ತೆ. ಬಟ್ ಅದನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಮಂಡ್ಯದ ನೆಲದಲ್ಲಿ ಬರೀ ಭತ್ತ ಕಬ್ಬು ಮಾತ್ರ ಹುಟ್ಟಲ್ಲ, ತುಂಬ ಚೆನ್ನಾಗಿರೋ ಹಾಸ್ಯನೂ ಹುಟ್ಟುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಒಂದು ಅಯೋಗ್ಯ ನಂತರ ಒಂದು ಹೊರೆ ಅಂತೂ ಇತ್ತು. ಅಯೋಗ್ಯನ ತುಂಬ ಜನ ಪ್ರೀತಿ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದರು. ಅವರುಗಳು ಮತ್ತು TV ಚಾನಲ್ ತುಂಬ ಚೆನ್ನಾಗಿ ನೋಡಿದರು. ಮನೆಗಳಲ್ಲಿ ಇರೋರು ಅವರು ಇದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರೆ. ಹಾರ್ಡ್ ವರ್ಕ್ ಮತ್ತು ಟೀಮ್ ವರ್ಕ್ ಎಲ್ಲ ಆರ್ಟಿಸ್ಟ್ಗಳು, ರಚಿತಾ ರಾಮಿಂದ ಹಿಡಿದು ಸತೀಶ್ ಸರಿಂದ ಹಿಡಿದು, ಸ್ಪೆಷಲ್ ಥ್ಯಾಂಕ್ಸು ನಮಗೆ ದೇವರಾಜ್ ಸರ್ಗೆ. ಯಾಕೆಂದರೆ ಅವ್ರು ಸೀನಿಯರ್ ಆರ್ಟಿಸ್ಟ್ಗಳು, ದೇವರಾಜ್ ಸರು ಮತ್ತು ರವಿ ಸರು. ಅವ್ರು ಬಂದು ಸತೀಶ್ ಸರ್ ಜೊತೆ ಸಾಥ್ ಕೊಟ್ಟಿರೋದು, ಮಹೇಶನ್ ಥರದ ನಿರ್ದೇಶಕರ ಜೊತೆ ಕೆಲಸ ಮಾಡಿರೋದು. ಏಕೆಂದರೆ ಏನೇ ಮಹೇಶ ಆದರೂ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ರವಿ ಸರ್ ಮಾರ್ಕಿಗೆ ಬರಬೇಕು, ದೇವರಾಜ್ ಸರ್ ಮಾರ್ಕಿಗೆ ಬರೋದು ಅದು ತಮಾಷೆ ವಿಷಯ ಅಲ್ಲ. ಸೊ ನಿಮ್ಗಳ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್.